ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪ ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆಸಕ್ತರೇ, ಪ್ರಿಯರೇ, ವಿಮರ್ಶಕರೇ, ಮಹಾಭಾರತದ ಮಧ್ಯದಲ್ಲಿ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಭಗವದ್ಗೀತೆಯನ್ನ ಅಧ್ಯಯನ ಮಾಡ್ತಾ ಇದ್ದೇವೆ. ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಬಹಳ ಜನ ತಾತ್ವಿಕರು ಹೇಳಿದ್ದುಂಟು, ಮಹಾಭಾರತದಲ್ಲಿ ಗಮನಿಸಬೇಕಾದ್ದು ಭಗವದ್ಗೀತೆಯೇ. ಆ ಭಗವದ್ಗೀತೆಯ ಸ್ಥಾಪನೆಗಾಗಿ ಮಹಾಭಾರತ ಅನ್ನತಕ್ಕಂಥ ಕಥೆ ನಡೀತು. ಅದು ಮುಂದುವರಿಯಿತು. ಹಾಗೇನೆ ಮಧ್ಯೆ ಮಹಾಭಾರತಂ ಅಂತಲೇ ಮಧುಸೂದನ ಸರಸ್ವತಿಗಳು ಹೇಳಿದರು. ಈ ಭಗವದ್ಗೀತೆ ಎನ್ನತಕ್ಕಂಥದ್ದು ಮಹಾಭಾರತದ ಮಧ್ಯದಲ್ಲಿ ಸ್ಥಾಪಿತವಾಗಿರತಕ್ಕಂಥದ್ದು. ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂತ ಭಗವದ್ಗೀತೆಯನ್ನು ಕೊಂಡಾಡ್ತಾರೆ. ಅಂಬಾ ತ್ವಾಂ ಅನುಸಂಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ ಅಂತೆಲ್ಲ ಪ್ರಶಂಸೆ ಮಾಡ್ತಾರೆ. ಅಂತಹ ಲೋಕಪ್ರಸಿದ್ಧವಾಗಿರತಕ್ಕಂತಹ ತತ್ವಕ್ಷೇತ್ರದ ಗೌರೀಶಂಕರದಲ್ಲಿ ಕುಳಿತಿರತಕ್ಕಂತಹ ಭಗವದ್ಗೀತೆಯನ್ನ ಅತ್ಯಂತ ಸ್ಥೂಲವಾಗಿ ಇಲ್ಲಿ ತನಕ ನಾವು ನೋಡಿದ್ದಾಗಿದೆ. ಭೀಷ್ಮ ಪರ್ವದ ಪ್ರಾರಂಭದಲ್ಲಿ ಅರ್ಜುನನಿಗೆ ಉಂಟಾದಂತಹ ವಿಷಾದದ ಪರಿಹಾರಕ್ಕಾಗಿ ಭಗವಂತನ ಗೀತೆ, ಭಗವಂತನ ವಾಣಿ, ಭಗವಂತನ ಮಾತು, ಭಗವಂತನ ಸಂದೇಶ, ಭಗವಂತನ ಮಾರ್ಗದರ್ಶನ, ಭಗವಂತನ ಬೆಳಕು ಅರ್ಜುನನ ಪಾಲಿಗೆ ಸಿಕ್ಕಿದ್ದು ನಮಗೆಲ್ಲ ಮಾರ್ಗದರ್ಶನವಾಗಿದೆ. ಇದೀಗ ಆ ಭಗವದ್ಗೀತೆಯ 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಆ ಮೋಕ್ಷ ಸನ್ಯಾಸ ಯೋಗದ ಕೊನೆಯ ಭಾಗ. ದೊಡ್ಡದೊಂದು ರಹಸ್ಯ ಉಂಟಲ್ಲಿ. ಭಗವದ್ಗೀತೆಯ ಆರಂಭವಾಗತಕ್ಕದ್ದು ವಿಷಾದದಿಂದ, ಹೆಸರೇ ಅರ್ಜುನ ವಿಷಾದ ಯೋಗ. ಮುಕ್ತಾಯ ಆಗತಕ್ಕಂಥದ್ದು ಮೋಕ್ಷ ಸನ್ಯಾಸ ಯೋಗ. ಮೋಕ್ಷ, ವಿಷಾದದಿಂದ ಮೋಕ್ಷ. ವಿಷಾದ ಅನ್ನುವುದು ಹೋಗಿ ಆನಂದ ಅನ್ನುವುದು ಸ್ಥಾಪನೆ ಆಗಬೇಕು. ಅದೇ ಮುಕ್ತಿ ಅಂತ ಅಪೇಕ್ಷೆ. ಈ 18ನೇ ಅಧ್ಯಾಯ ತುಂಬ ಸಂಕೀರ್ಣವಾಗಿರತಕ್ಕಂಥ ಒಂದು ಅಧ್ಯಾಯ. ಹೀಗಾಗಿ ಅದನ್ನು 2-3 ಸಂಚಿಕೆಗಳಲ್ಲಿ ನಾವು ಮಾತನಾಡಿದ್ದೇವೆ. ಹಾಗೆ ಮಾತಾಡಿದರೆ ಅದಕ್ಕೆ ಒಂದು 50 ಸಂಚಿಕೆಗಳು ಮೀಸಲಿಡಬೇಕು. ಅಷ್ಟೊಂದು ವಿಷಯ ವಿಪುಲ ಗರ್ಭಿತವಾಗಿರತಕ್ಕಂಥದ್ದು 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಈ ದಿವಸ ಅದರ ಮುಕ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಭಗವದ್ಗೀತೆಯ ಕೊನೆಯ ಸಂಚಿಕೆ. ಈ ಕೊನೆಯ ಭಾಗವನ್ನು ಆರಂಭ ಮಾಡೋಣವೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂ ಚೈವ ತತೋ ಜಯಮುದೀರಯೇತ್. ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದರೆ ದೇವರನ್ನು ಕೇಳತಕ್ಕಂಥದ್ದು ಸುಖವಾಗಿ ಇಟ್ಟಿರು ಅಂತ. ದೇವರೇ ಒಳ್ಳೆಯದು ಮಾಡು, ನನಗೆ ಬೇಕಾದ್ದನ್ನು ಅನುಗ್ರಹಿಸು, ಸುಖವನ್ನು ಕೊಡು, ಜೀವನ ಸುಖವಾಗಿರಲಿ, ನನ್ನ ಸಂಸಾರ ಚೆನ್ನಾಗಿರಲಿ, ನನ್ನ ಸುತ್ತಮುತ್ತಲು ಇರ್ತಕ್ಕಂಥವ್ರು ಚೆನ್ನಾಗಿರಲಿ, ಎಲ್ಲರೂ ಹಾಯಾಗಿರಲಿ, ಎಲ್ಲರೂ ಸುಖವಾಗಿರಲಿ. ವ್ಯಕ್ತಿ ಸುಖಕ್ಕಾಗಿ ಹಾತೊರೆಯುತ್ತಾನೆ. ವ್ಯಕ್ತಿಯ ಗುರಿ ಇರತಕ್ಕಂಥದ್ದೇ ಸುಖ. ಯಾರು ನನಗೆ ದುಃಖ ಕೊಡು, ನನಗೆ ಅಪಾಯ ಆಗಲಿ, ನನಗೆ ತೊಂದರೆಯಲ್ಲಿ ಸಿಕ್ಕಾಕೊಳ್ಳಿ, ನನಗೆ ಸಮಸ್ಯೆ ಬರಲಿ ಅಂತ ಯಾರೂ ದೇವರಲ್ಲಿ ಪ್ರಾರ್ಥನೆ ಮಾಡಲ್ಲ. ಎಲ್ಲರೂ ಸುಖಿಗಳಾಗಬೇಕು ಅನ್ನತಕ್ಕಂಥ ಅಪೇಕ್ಷೆ ಹೊಂದಿರು. ಕೃಷ್ಣ ಸುಖವನ್ನ ವಿಭಜನೆ ಮಾಡಿ ಮಾತಾಡ್ತಾನೆ. ಸುಖ ಸುಖ ಅಷ್ಟೇ ಅಲ್ಲಪ್ಪ, ಸುಖ ಅನ್ನುವುದು 3. ಸುಖಂ ತ್ರಿವಿಧಂ. ಇದಾನೀಂ ತ್ರಿವಿಧಂ ಸುಖಂ
ಶೃಣುಮೇ ಭರತರ್ಷಭ, ಕೆಳೆಯ ನಾನು ಹೇಳ್ತೀನಿ. ಸುಖಂ ತ್ವಿದಾನಿ ತ್ರಿವಿಧಂ. ಸುಖ ಅನ್ನತಕ್ಕಂಥದ್ದು ಮೂರು ವಿಧವಾಗಿದೆ. ಶೃಣುಮೇ ಭರತರ್ಷಭ. ಮೊದಲನೇ ಭಾಗ, ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ಅಂತ ಹೇಳಿ. ಮೊದಲನೆಯ ಭಾಗದ ಸುಖ, ಮೊದಲನೆಯ ವರ್ಗದ ಸುಖ, ಮೊದಲನೆಯ ದರ್ಜೆಯ ಸುಖ ಸಾತ್ವಿಕ ಸುಖ. ಈ ಮೂರು ವಿಧವಾದ ಸುಖದಲ್ಲಿ ಮೊಟ್ಟ ಮೊದಲನೆಯ ಸುಖ ಸಾತ್ವಿಕ ಸುಖ. ಅದು ಹೇಗಿರುತ್ತೆ ಅಂದ್ರೆ, ಅಭ್ಯಾಸ ರಮತೆ. ನಾನು ಸಾತ್ವಿಕ ಸುಖವನ್ನು ಗಳಿಸಬೇಕಾದ್ರೆ ಸುಮ್ಮನೆ ಬಂದ್ಬಿಡಲ್ಲ. ನೀರು ಕುಡಿಯೋದು ಅದು ಸುಮ್ಮನೆ ಬರಲ್ಲ. ನೀರು ಕುಡಿಯೋದು ಬಹಳ ಸುಲಭ, ಊಟ ಮಾಡೋದು ಸುಲಭ, ಉಸಿರಾಡೋದು ಸುಲಭ. ಆದರೆ ಸಾತ್ವಿಕ ಸುಖ ಸಿಗಬೇಕಾಗಿದ್ರೆ ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ಯಾವ ಕ್ರಿಯೆಯನ್ನು ನಾವು ಮಾಡಿದರೆ ದುಃಖಾಂತಂಚ ನಿಗಚ್ಚತಿ, ದುಃಖದಿಂದ ದೂರ ಹೋಗುತ್ತೇವೆ, ದುಃಖ ನಮ್ಮಿಂದ ದೂರ ಹೋಗುತ್ತದೆ, ಸುಖ ನಮಗೆ ಸಿಗುತ್ತದೆ. ಅಂದರೆ ದುಃಖ, ತೊಡಕು, ಸಮಸ್ಯೆ, ಸಂಕಟ ಇವುಗಳು ಇಲ್ಲದೇ ಇರತಕ್ಕಂಥ ಸುಖ. ಅದು ಹೇಗೆ ಬರುತ್ತೆ? ಅಭ್ಯಾಸ ರಮತೆ. ನಾವು ಪ್ರಯತ್ನಪೂರ್ವಕವಾಗಿ ಆ ಸುಖವನ್ನು ಪಡೆಯಬೇಕು. ತನ್ನಿಂದ ತಾನೇ ಬರೋ ಸುಖ ಸುಖ ಅಲ್ಲ, ಅದು ಬೇರೆ ತರಹದ ಸುಖ. ಅದನ್ನು ನಾವು ಮಾತಾಡ್ತೀವಿ. ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ಉದಾಹರಣೆಗೆ ಯಾರೋ ಹಾಡನ್ನು ಕಲಿತಾರೆ ಅಂತ ಇಟ್ಕೊಳ್ಳೋಣ. ಸುಮ್ಮನೆ ಹಾಡು ಬರಲ್ರಿ. ಆದರೆ ಹಾಡುಗಾರನಿಗೆ ವೇದಿಕೆಯಲ್ಲಿ ಆಗುತ್ತಲ್ಲ ಸನ್ಮಾನ, ಆ ಸನ್ಮಾನ ಅವನು ಸ್ವೀಕರಿಸ್ತಾ ಇದ್ದಾನೆ, ಸುಖಿಸುತ್ತಿದ್ದಾನೆ ಅಂದ್ರೆ, ಅಥವಾ ಯಾರೋ ಒಬ್ಬ ಅರ್ಚಕ ಒಂದು ದೇವರಿಗೆ ಅಲಂಕಾರವನ್ನು ಮಾಡ್ತಾನೆ, ಸುಮ್ಮನೆ ಬರಲ್ಲ ಅದು. ಅಲಂಕಾರ ಮಾಡುವುದಾಗಲಿ, ಪಂಚಾಮೃತಾಭಿಷೇಕ ಮಾಡುವುದಾಗಲಿ, ಘನವನ್ನು ಹೇಳುವುದಾಗಲಿ, ಈಗಾಗಲೇ ಹೇಳಿದ ಹಾಗೆ ಸಂಗೀತವನ್ನು ನುಡಿಸುವುದಾಗಲಿ, ವಾದ್ಯವನ್ನ ಸುಮ್ಮನೆ ಬರಲ್ಲ. ಅದಕ್ಕೆಲ್ಲ ಅಭ್ಯಾಸ ಅನ್ನುವುದು ಬೇಕು. ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ಯಾವ ಅಭ್ಯಾಸದಿಂದ ನನಗೆ ಸುಖ ಸಿಗುತ್ತದೆಯೋ, ರಮಿಸುತ್ತೇವೆಯೋ ಅದರಲ್ಲಿ, ಅದಯ್ಯ ಸಾತ್ವಿಕ ಸುಖ. ಅಷ್ಟು ಸುಲಭ ಅಲ್ಲ ಅದು. ಎತ್ತದಗ್ರೇ ವಿಷಮಿವ. ಪ್ರಾರಂಭದಲ್ಲಿ ಕಷ್ಟನಪ್ಪ ಅದು, ವಿಷ ಇದ್ದ ಹಾಗೆ ಕಷ್ಟ ಅದು. ನೀವು ಯಾವುದೇ ಇಂಥ ಅಭ್ಯಾಸವನ್ನು ಮಾಡಿ ಬೇಡಿ, ಶಾಲೆಗೆ ಹೋಗಿ ಉಪಾಧ್ಯಾಯರು ಹೇಳ್ತಕ್ಕಂಥ ಪಾಠವನ್ನು ಕೇಳೋಕೆ ಯಾವ ಹುಡುಗನಿಗೆ ಇಷ್ಟ ಇರುತ್ತೆ? ಅಭ್ಯಾಸ ದ್ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ಇಲ್ಲ, ಅಷ್ಟೇ ಅಲ್ಲ, ಅದು ಆಗಬೇಕಾಗಿದ್ದರೆ ಪ್ರಾರಂಭದಲ್ಲಿ ಎತ್ತದಗ್ರೇ ವಿಷಮಿವ. ಪ್ರಾರಂಭದಲ್ಲಿ ಕಹಿಯಾಗಿರುತ್ತೆ. ಪಿಟೀಲನ್ನು ಕೊಯ್ಬೇಕಾದ್ರೆ ಬಹಳ ಕಷ್ಟ ಅನ್ರಿ. ವೀಣೆಯನ್ನು ನುಡಿಸ್ಬೇಕಾದ್ರೆ ಬೆರಳೆಲ್ಲ ಹೋಗ್ಬಿಡುತ್ತಪ್ಪ. ಹಾಡನ್ನು ಕಲಿಬೇಕಾದ್ರೆ ಗಂಟು ಸುಸ್ತಾಗ್ಬಿಡುತ್ತೆ, ಕಟ್ಕೊಂಡ್ಬಿಡುತ್ತೆ, ಒದ್ದಾಡ್ಬಿಡುತ್ತೆ. ಆಗಲ್ಲ, ಬಹಳ ಕಷ್ಟ. ಪರಿಣಾಮೇ ಅಮೃತೋಪಮಂ. ಕೊನೆಯಲ್ಲಿ ಅದರಿಂದ ಸುಧೆ ಸಿಗುತ್ತೆ. ಪ್ರಾರಂಭದಲ್ಲಿ ಕಷ್ಟವಾಗಿದ್ದು ಕೊನೆಯಲ್ಲಿ ಸುಖವನ್ನು ಕೊಡತಕ್ಕಂಥದ್ದು, ಕೊನೆಯಲ್ಲಿ ಮರ್ಯಾದೆಯನ್ನು ಕೊಡತಕ್ಕಂಥದ್ದು, ಕೊನೆಯಲ್ಲಿ ಬೆಲೆಯನ್ನು ಕೊಡತಕ್ಕಂಥದ್ದು, ಇದು ಆತ್ಮಬುದ್ಧಿ ಪ್ರಸಾದಜಂ. ಒಳಗಿನಿಂದ ಬರುತ್ತೆ ಇದು. ಆ ಸುಖಕ್ಕೆ ನಾವು ಪರಿತಪಿಸಬೇಕು, ಒದ್ದಾಡಬೇಕು. ಆತ್ಮಬುದ್ಧಿ ಪ್ರಸಾದಜಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತ. ಇದು ಸಾತ್ವಿಕವಾಗಿರತಕ್ಕ ಸುಖ. ಇನ್ನೊಂದು ಸುಖ, ವಿಷಯೇಂದ್ರಿಯ ಸಂಯೋಗ ಎತ್ತದಗ್ರೇ ಮೃತೋಪಮಂ.
ಒಳ್ಳೆ ಸಿಹಿ ಸಿಹಿಯಾಗಿರತಕ್ಕಂಥ ತಿನಿಸು ತಿನ್ನಬೇಕು. ಸಿಹಿ ಸಿಹಿಯಾದ ತಿನಿಸನ್ನು ತಿನ್ನುವಾಗ ಅವನಿಗೆ ಸಕ್ಕರೆ ಕಾಯಿಲೆ ಇದ್ರೆ ಏನಾಗುತ್ತೆ? ಈಗ ಎತ್ತದಗ್ರೇ ಅಮೃತೋಪಮ ಬಹಳ ಚೆನ್ನಾಗಿರುತ್ತೀ, ಪರಿಣಾಮೇ ವಿಷಮಿವ. ಆದರೆ ಕೊನೆಯಲ್ಲಿ ವಿಷವಾಗುತ್ತೆ, ಸಕ್ಕರೆ ಜಾಸ್ತಿ ಆಗುತ್ತೆ. ಇದು ಕಾಯಿಲೆ ಇರೋನು ವಿಷಯ ಬಿಡಿ. ಯಾವುದು ಒಂದು ಅತ್ಯಂತ ಸುಖವಾಗಿರತಕ್ಕಂಥದ್ದನ್ನು ಒಬ್ಬನು ಒಂದು ಚಟವನ್ನು ಬಯಸ್ತಾನೆ. ಕಾಫಿ ಕುಡಿಯೋದು, ಸುಮ್ಮನೆ ಕಾಫಿ ಕುಡಿಯುವುದು ಬೇರೆ, ಕಾಫಿ ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದು ಬೇರೆ. ನೀವು ಕಾಫಿ ಅನ್ನತಕ್ಕಂಥ ಒಂದು ಅಭ್ಯಾಸಕ್ಕೆ ದಾಸರಾಗಿ ಬಿಟ್ಟರೆ ಕಾಫಿ ಕುಡಿದರೆ ತಲೆನೇ ಓಡಲ್ಲ. ಆದರೆ ಕಾಫಿ ಕುಡಿದಾಗ ಆ ಗಂಧ, ಆ ರುಚಿ, ಅದೊಂಥರ ಸುಖ ಇರುತ್ತೆ. ಆದರೆ ಅಕಸ್ಮಾತ್ ಅದು ಸಿಗದೇ ಹೋದರೆ ಅವನ ತಲೆ ಕೆಟ್ಟು ಹೋಗುತ್ತೆ. ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ಅನ್ನತಕ್ಕಂಥದ್ದು ಸಾತ್ವಿಕ ಸುಖ. ಎತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ಅನ್ನತಕ್ಕಂಥದ್ದು ರಾಜಸ ಸುಖ. ಕಾಫಿ ಜಾಸ್ತಿ ಜಾಸ್ತಿ ಕುಡಿದ್ರೆ ಉಷ್ಣ ಜಾಸ್ತಿ ಆಗುತ್ತೆ, ಅದರಿಂದ ಆಗತಕ್ಕಂಥ ಅನಾಹುತ ಆಗುತ್ತೆ. ಒಳ್ಳೆ ಊಟವೇ ತಗೊಳ್ಳೋಣ, ಹೆಚ್ಚು ಮಾಡಿದರೆ ಕೊನೆಗೆ ಅಜೀರ್ಣ ಆಗುತ್ತೆ ಅವನು ಇಷ್ಟಪಟ್ಟಿರತಕ್ಕಂಥ ಖಾದ್ಯವನ್ನು ತಿಂದರೆ. ಇದೆಲ್ಲ ಆತ್ಮಬುದ್ಧಿ ಪ್ರಸಾದಜಮಲ್ಲ, ಅದು ಒಳಗಿನಿಂದ ಬರೋದು. ಇದು ಹಾಗಲ್ಲ. ವಿಷಯ ಇಂದ್ರಿಯ ಸಂಯೋಗ. ನನ್ನ ಇಂದ್ರಿಯಗಳು ಬಯಸಿದ್ದನ್ನು ಆ ಬಯಕೆ ಚಾಪಲ್ಯದಿಂದ ತಗೊಳ್ತಕ್ಕಂಥದ್ದು, ಅಂದ್ರೆ ಬಾಹ್ಯದಿಂದ ಬರತಕ್ಕಂಥ ಸುಖ ಅದು. ಅದನ್ನ ರಾಜಸ ಸುಖ ಅಂತ ಕರೀತಾರೆ. ಹಾಗೆ ಮೂರನೇ ಸುಖ ಯದಗ್ರೇ ಚಾನುಬಂಧೇ ಚ. ಯದಗ್ರೇ ಚ ಅನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಂ ಸಮುದಾಹೃತ. ಯಾವ ಸುಖವನ್ನು ಪಡೆಯುವುದರಿಂದ ನನಗೆ ನಿದ್ದೆ ಜಾಸ್ತಿ ಆಗುತ್ತೆ, ಆಲಸ್ಯ, ಸೋಮಾರಿತ, ಮಾಡಬಾರದು ಕೆಲಸ, ಪ್ರಮಾದ. ಯಾವಾಗ? ಯದಗ್ರೇ ಚ ಅನುಬಂಧೇ ಚ ಸುಖಂ ಮೋಹನಮಾತ್ಮನಃ, ನನ್ನ ಆತ್ಮಕ್ಕೆ ಮೋಹವನ್ನು ಕವಿಸಿ ಬಿಡುತ್ತದೆ. ಉದಾಹರಣೆಗೆ ಹೆಂಡು ಕುಡಿಯೋದು ಅಂತ ಇಟ್ಕೊಳ್ಳೋಣ. ನೀವು ಕುಡಿತೀರಿ, ಏನೋ ಸುಖ ಸಿಗುತ್ತೆ, ಆಮೇಲೆ ಸುಖ ಸಿಗುತ್ತೆ, ಆಮೇಲೆ ಸುಖ ಸಿಗುತ್ತೆ ಅನ್ನುವ ಭ್ರಮೆಯಲ್ಲಿ ನಾನು ಕುಡಿದು 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 ನನ್ನ ಪಿತ್ತಕೋಶ ಹಾಳಾಗುತ್ತೆ. ಯದಗ್ರೇ ಚ ಅನುಬಂಧೇ ಚ ಸುಖಂ ಮೋಹನಮಾತ್ಮನಃ, ನನ್ನ ಆತ್ಮಕ್ಕೆ ಸುಖದ ಮೋಹವನ್ನು ಉಂಟು ಮಾಡಿ ನನ್ನನ್ನು ನಾಶ ಮಾಡುತ್ತದೆ. ಯಾವುದೊಂದು ಧೂಮಪಾನ ಮಾಡ್ತಕ್ಕಂಥದ್ದು ಇಟ್ಕೊಳ್ಳೋಣ. ಯಾವುದೇ ಇಂಥ ಒಂದು ಚಟ ಶುರುವಾದಾಗ ಸುಖ ಇರುತ್ತೆ, ಮುಂದುವರೆದಾಗ ಸುಖ ಇರುತ್ತೆ, ಕೊನೆ ತನಕ ಸುಖ ಇರುತ್ತೆ, ಸುಖ ಇರುತ್ತೆ, ಸುಖ ಇರುತ್ತೆ, ಸುಖ ಇರುತ್ತೆ ಅನ್ನತಕ್ಕಂಥ ಮೋಹದಲ್ಲಿ ನಾವು ಬಂಧಿತರಾಗ್ಬಿಡ್ತೀವಿ. ಕೊನೆಗೆ ನಾವು ಹಾಳಾಗಿ ಹೋಗ್ತೀವಿ. ಇದನ್ನ ತಾಮಸ ಸುಖ ಅಂತ ಕರೀತಾರೆ. ಆದ್ರಿಂದ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಸುಖ ಅನ್ನತಕ್ಕಂಥದ್ದು ಮೂರು ವಿಧ. ಈ ಮೂರು ವಿಧದಲ್ಲಿ ನೀನು ಯಾವುದನ್ನು ಆಯ್ಕೆ ಮಾಡಿಕೊಳ್ತೀಯ ಅನ್ನೋದು ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾನೆ. ಕೊನೆಗೆ ಒಂದು ಸಲಹೆಯನ್ನು ಕೊಡ್ತಾನೆ. ನೀನು ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ನೋಡಯ್ಯ, ನಾನು ಇಷ್ಟೆಲ್ಲ ಹೇಳ್ಬಿಟ್ಟು ಒಂದು ಮಾತು ಹೇಳ್ತೀನಿ. ಚೇತಸಾ ಸರ್ವಕರ್ಮಾಣಿ, ನೀನು ಏನೇನು ಕೆಲಸಗಳು ಮಾಡ್ತೀಯೋ ಆ ಎಲ್ಲ ಕೆಲಸಗಳನ್ನು ಮೈ ಸನ್ಯಸ್ಯ ಮತ್ಪರಾಃ, ನನಗೆ ಬಿಟ್ಬಿಡು, ನನಗೆ ಕೊಟ್ಬಿಡು, ನನಗೆ ಅಡವನ ಇಟ್ಬಿಡು, ನಂದಲ್ಲ ಅನ್ಕೊಂಡ್ಬಿಡುದು. ಈಗಾಗಲೇ ನಾನು 4ನೇ ಅಧ್ಯಾಯದಲ್ಲಿ ಬುದ್ಧಿಯೋಗ ಮುಪಾಶ್ರಿತ್ಯ, ಬುದ್ಧಿಯೋಗ ಜ್ಞಾನಯೋಗ ಅನ್ನೋದನ್ನು ಏನು ಅಂತ ಹೇಳಿದ್ದೇನೆ. ಅದನ್ನ ನೀನು ಅಧ್ಯಯನ ಮಾಡು. ಬುದ್ಧಿಯೋಗ ಮುಪಾಶ್ರಿತ್ಯ ಜ್ಞಾನಯೋಗದ ಆಶ್ರಯವನ್ನು ಪಡೆ. ಏನಾಗುತ್ತೆ ಗೊತ್ತಾ ನಿಮಗೆ? ನೀನು ನಾನು ಹೇಳಿದಂತೆ ಏನಾದರೂ ನನ್ನಲ್ಲಿ ನಿನ್ನ ಚಿತ್ತವನ್ನು ಇಟ್ಟರೆ ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ ಪ್ರಸಾದ ತರಿಷ್ಯಸಿ. ಈ ವಾಕ್ಯ ತಗೊಳ್ಳೆಯ ನೀನು.
ನೀನು ನನ್ನಲ್ಲಿ ನಂಬಿಕೆಯನ್ನು ಇಟ್ಟು ಶ್ರದ್ಧೆಯನ್ನು ಹೊಂದಿದ್ದರೆ ಮತ್ಪ್ರಸಾದಾತ್, ನನ್ನ ವರದಿಂದ, ನನ್ನ ಕರುಣೆಯಿಂದ, ನನ್ನ ಕೃಪೆಯಿಂದ, ನನ್ನ ಆಶೀರ್ವಾದದಿಂದ ಧರಿಷ್ಯಸಿ, ಹರಿದೋಗುತ್ತೆ, ದಾಟ್ಕೊಂಡು ಬಂದ್ಬಿಡ್ತೀಯ, ಹಾದ್ಕೊಂಡು ಬಂದ್ಬಿಡ್ತೀಯ, ಎಲ್ಲ ನಿವಾರಣೆ ಆಗಿಬಿಡುತ್ತೆ. ಏನು? ಸರ್ವದುರ್ಗಾಣಿ, ನಿನ್ನ ಎಲ್ಲ ಕಷ್ಟ ಕಾರ್ಪಣ್ಯಗಳು ನೀಗಿ ಹೋಗುತ್ತದೆ. ಯಾವಾಗ? ನೀನು ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಒಪ್ಪಿಸಿ ನನ್ನಲ್ಲಿ ನೀನು ಲಯವಾಗಿ ಬಿಟ್ಟರೆ ನಿನ್ನ ಕಷ್ಟಗಳೆಲ್ಲ ಪರಿಹಾರ ಆಗಿಬಿಡುತ್ತೆ. ಆದ್ದರಿಂದ ನೀನು ನಿನ್ನನ್ನು ಸಮರ್ಪಣೆ ಮಾಡಿಕೋ. ಕೊನೆಯಲ್ಲಿ ಶ್ರೀಕೃಷ್ಣ ಬಹಳ ಅದ್ಭುತವಾದಂತಹ ಒಂದು ಶ್ಲೋಕವನ್ನು ಹೇಳಿದ. ಅದ್ವೈತದ ಪರಮಸಿದ್ಧಿಯನ್ನು ಕಾಣತಕ್ಕಂಥ ಹೇಳಿಕೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಅರ್ಜುನ ಹೃತ್ ಈಶ, ಹೃದ್ದೇಶ ಅರ್ಜುನ ತಿಷ್ಠತಿ. ಅರ್ಜುನ, ನಿನ್ನ ಹೃದಯದ ಒಳಗೆ ಈಶನಾಗಿ, ಯಜಮಾನನಾಗಿ ನಾನು ಕುಳಿತುಕೊಂಡಿರುತ್ತೇನೆ. ಅದ್ವೈತದ ಸಿದ್ಧಿ ಇರತಕ್ಕಂಥದ್ದು ಒಳಗೆ ಇರತಕ್ಕಂಥದ್ದು ದೈವ. ಅಹಂ ಬ್ರಹ್ಮ ಅಸ್ಮಿ ಎನ್ನತಕ್ಕಂಥದ್ದು. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಎಲ್ಲ ಭೂತಗಳಲ್ಲಿಯೂ ಆ ಹೃದಯದಲ್ಲಿ ನಾನಿದ್ದೇನೆ. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಈ ಮಾಯಾ ಅನ್ನತಕ್ಕಂಥ ಶಬ್ದವಾಗಲಿ, ಹೃದ್ದೇಶೇರ್ಜುನ ತಿಷ್ಠತಿ ಎನ್ನತಕ್ಕಂಥದ್ದಾಗಲಿ ಶುದ್ಧ ಅದ್ವೈತದ ಸಂದೇಶ. ನಾನು ನಿಮ್ಮ ಕರ್ಮಗಳಿಗೆ ಅನುಗುಣವಾಗಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರ ಆರೂಢಾನಿ, ದೇಹ ಅನ್ನತಕ್ಕಂಥ, ಶರೀರ ಅನ್ನತಕ್ಕಂಥ ಯಂತ್ರದ ಒಳಗೆ ನಾನು ಕುಳಿತುಕೊಂಡು ಭ್ರಾಮಯನ್, ನಿಮ್ಮನ್ನೆಲ್ಲ ಸುತ್ತಿಸ್ತೀನಿ, ಆಡಿಸ್ತೀನಿ, ಚಲಿಸ್ತೀನಿ. ಹೀಗಾಗಿ ನನ್ನ ದೇಹ ಚಲಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನನ್ನ ದೇಹದ ಒಳಗೆ ಇರತಕ್ಕಂಥ ಈಶ್ವರ ಶಕ್ತಿ. ಇಷ್ಟನ್ನೆಲ್ಲ ಬಹಳ ಸುಸ್ಪಷ್ಟವಾಗಿ ಹೇಳಿದಂಥ ಕೃಷ್ಣ ಕೊನೆಯದಾಗಿ ಒಂದು ಮಾತು ಹೇಳ್ತಾನೆ. ನೋಡಯ್ಯ, ನಾನು ನಿನಗೆ ಸಾಕಷ್ಟು ಜ್ಞಾನವನ್ನು ಹೇಳಿಬಿಟ್ಟಿದ್ದೇನೆ. ಈ ಜ್ಞಾನವನ್ನು ಹೇಳಿ ಕೊನೆಯದಾಗಿ ನಿನಗೊಂದು ಅವಕಾಶವನ್ನು ಕೊಡ್ತಾ ಇದ್ದೀನಿ. ಏನನ್ನು ಹೇಳ್ತಾ ಇದ್ದೇನೆ ನಾನು ಅಂದರೆ, ನೀನು ನಾನು ಹೇಳಿರತಕ್ಕಂತಹ ಎಲ್ಲ ಜ್ಞಾನವನ್ನು, ಅಂದರೆ ವಿಷಾದ ಯೋಗ ಒಂದೇ ಹೇಳಿದ್ದೇನೆ, ಎರಡನೇದು ಸಾಂಖ್ಯಯೋಗವನ್ನು ಹೇಳಿದ್ದೇನೆ, ಮೂರನೇದು ಕರ್ಮಯೋಗವನ್ನು ಹೇಳಿದ್ದೇನೆ, ನಾಲ್ಕನೇದು ಜ್ಞಾನಯೋಗವನ್ನು ಹೇಳಿದ್ದೇನೆ, ಐದನೇದು ಕರ್ಮಸನ್ಯಾಸ ಯೋಗವನ್ನು ಹೇಳಿದ್ದೇನೆ, ಆರನೇದು ಆತ್ಮಸಂಯಮ ಯೋಗವನ್ನು ಹೇಳಿದ್ದೇನೆ, ಏಳನೇದು ಜ್ಞಾನ ವಿಜ್ಞಾನ ಯೋಗವನ್ನು ಹೇಳಿದ್ದೇನೆ, ಎಂಟನೇದು ಅಕ್ಷರ ಪರಬ್ರಹ್ಮ ಯೋಗವನ್ನು ಹೇಳಿದ್ದೇನೆ, ಒಂಬತ್ತನೆಯದು ರಾಜವಿದ್ಯಾ ರಾಜಗುಹ್ಯ ಯೋಗವನ್ನು ಹೇಳಿದ್ದೇನೆ, ಹತ್ತನೆಯದಾಗಿ ವಿಭೂತಿ ಯೋಗವನ್ನು ಹೇಳಿದ್ದೇನೆ, ಹನ್ನೊಂದನೆಯದಾಗಿ ವಿಶ್ವರೂಪ ಸಂದರ್ಶನ ಯೋಗವನ್ನು ಹೇಳಿದ್ದೇನೆ, ಹನ್ನೆರಡನೆಯದಾಗಿ ಭಕ್ತಿ ಯೋಗವನ್ನು ಹೇಳಿದ್ದೇನೆ, 13ನೆಯದಾಗಿ ಕ್ಷೇತ್ರಜ್ಞ ವಿಭಾಗ ಯೋಗವನ್ನು ಹೇಳಿದ್ದೇನೆ, 14ನೆಯದಾಗಿ ಗುಣತ್ರಯ ವಿಭಾಗವನ್ನು ಹೇಳಿದ್ದೇನೆ, 15ನೆಯದಾಗಿ ಪುರುಷೋತ್ತಮ ಪ್ರಾಪ್ತಿ ಯೋಗವನ್ನು ಹೇಳಿದ್ದೇನೆ, 16ನೆಯದಾಗಿ ದೈವಾಸುರ ಸಂಪತ್ ವಿಭಾಗ ಯೋಗವನ್ನು ಹೇಳಿದ್ದೇನೆ, 17ನೆಯದಾಗಿ ಶ್ರದ್ಧಾ ತ್ರಯ ವಿಭಾಗವನ್ನು ಹೇಳಿದ್ದೇನೆ. ಈಗ 18ನೆಯದಾಗಿ ಮೋಕ್ಷ ಸನ್ಯಾಸ ಯೋಗವನ್ನು ಹೇಳಿದ್ದೇನೆ. ಈಗ ನೀನೇನೇ ಮಾಡಬೇಕು ಅಂದರೆ ವಿಮರ್ಶೈತ ಅಶೇಷೇಣ, ಯಾವುದೋ ಒಂದನ್ನು ಹಿಡ್ಕೊಳ್ತೀನಿ ಅಂತ ಹೋಗ್ಕೊಡೋದು ನೀವು. ಅಶೇಷೇಣ, ಯಾವುದನ್ನು ಬಿಡುವಂತಿಲ್ಲ. ಈ 18 ಅಧ್ಯಾಯಗಳನ್ನ ಅಶೇಷೇಣ ಎಲ್ಲವನ್ನೂ ಓದಬೇಕು. ಓದಿ ತರ್ಕ ಮಾಡಬೇಕು. ತರ್ಕ ಅಂದ್ರೆ ವಿಮರ್ಶೆ ಮಾಡಬೇಕು, ವಿಚಾರ ಮಾಡಬೇಕು. ವಿಮರ್ಶೈತದ ಅಶೇಷೇಣ, ಎಲ್ಲವನ್ನೂ ಓದಿದ ಮೇಲೆ ಎಲ್ಲವನ್ನೂ ಅಧ್ಯಯನ ಮಾಡಿ. ಸುಮ್ಮನೆ ಒಂದ್ಸಲ ಓದ್ಬಿಟ್ಟೆ, ಒಂದ್ಸಲ ನೋಡ್ಬಿಟ್ಟೆ ಅಲ್ಲ, 100 ಸಲ ಓದಬೇಕು. ಓದಿದ್ದೇನೆ ಭಗವದ್ಗೀತೆಯನ್ನು ಅಧ್ಯಯನ ಆಗಬೇಕಾಯ್ತು, ನಿರ್ಣಯ ಆಗಬೇಕಾಯ್ತು, ದರ್ಶನ ಸಿಗಬೇಕಾಯ್ತು. ವಿಮರ್ಶೈತದ ಅಶೇಷೇಣ,
ಎಲ್ಲ 18 ಅಧ್ಯಾಯಗಳನ್ನು ಓದಿ ಚಿಂತಿಸಿ ತರ್ಕಿಸಿ ವಿಮರ್ಶಿಸಿ ವಿಚಾರ ಮಾಡಿ ಕೊನೆಯಲ್ಲಿ ಯಥಾ ಇಚ್ಛಸಿ ತಥಾ ಕುರು, ಕುರು ಮಾಡು, ಹೇಗೆ ಯಾವಾಗ, ಯಥಾ ಇಚ್ಛಸಿ. ಇಷ್ಟೆಲ್ಲ ಅಧ್ಯಯನ ಮಾಡಿದ ಮೇಲೆ, ತರ್ಕ ಮಾಡಿದ ಮೇಲೆ, ವಿಮರ್ಶೆ ಮಾಡಿದ ಮೇಲೆ, ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ನಿನ್ನದನ್ನಾಗಿ ಮಾಡಿಕೊಂಡ ಮೇಲೆ ನಿನಗೆ ಯಾವುದು ಸರಿ ಹೋಗುತ್ತೋ ಅದನ್ನು ಮಾಡು. ಯಥಾ ಇಚ್ಛಸಿ ತಥಾ ಕುರು. ಈ ರೀತಿ ಕೃಷ್ಣ ಭಗವದ್ಗೀತೆಯಲ್ಲಿ ಹಲವಾರು ಜ್ಞಾನದ ಶಾಖೆಗಳನ್ನು ನಮಗೆಲ್ಲ ಪರಿಚಯ ಮಾಡಿಸಿದ. ಕೊನೆಯಲ್ಲಿ ಒಂದು ಮಾತು ಹೇಳಿ ತನ್ನ ಮುಕ್ತಾಯವನ್ನು ಮಾಡ್ತಾ ಇದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಎಲ್ಲಾನು ಬಿಡಯ್ಯ, ನೀನು ನನಗೆ ಶರಣಾಗತನಾಡು. ಸರ್ವಧರ್ಮಾನ್ ಪರಿತ್ಯಜ್ಯ. ಸರ್ವಧರ್ಮಾನ್ ಅಂದ್ರೆ ನೀನು ನಿನ್ನ ಇಂದ್ರಿಯಗಳ ಧರ್ಮಗಳನ್ನೆಲ್ಲ ಬಿಡು. ಮಾಂ ಏಕಂ ಶರಣಂ ವ್ರಜ, ನನಗೆ ನೀನು ಶರಣಾಗತನಾಡು. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಳಬೇಡ, ದುಃಖಿಸಬೇಡ, ಶೋಕಿಸಬೇಡ, ಗೋಳಾಡಬೇಡ, ನೊಂದುಕೊಳ್ಳಬೇಡ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ನೀನು ಯಾವ ಯಾವ ಪಾಪಗಳನ್ನು ಮಾಡಿದ್ದೀಯೋ ಆ ಎಲ್ಲ ಪಾಪಗಳಿಂದ ನಿನ್ನನ್ನು ಬಿಡುಗಡೆ ಮಾಡ್ತೀನಿ, ನಿನಗೆ ಮೋಕ್ಷವನ್ನು ಕೊಡ್ತೀನಿ ಅಂತ ಹೇಳಿದೆ. ಅದೇ ಮೋಕ್ಷ ಸನ್ಯಾಸ ಯೋಗದ ಅಂತಿಮ ಸಂದೇಶ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದೀ ಭಾರತದೊಳೊಂದಕ್ಷರವನಾದರಿಸಿ ಕೇಳ್ದರಿಗೆ. ಶುಭಮಸ್ತು.